ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಯಾವಾಗ ಬದಲಾಗುತ್ತೆ, ಯಾವಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಅನೇಕ ಬಾರಿ ಹೇಳಿದ್ದೇನೆ ಇದೇ DNA ಯಾವಾಗ ಈ ಮನುಷ್ಯ ಹೆಂಗಿರ್ತಾನೆ ಅನ್ನೋದು ಗೊತ್ತಿಲ್ಲ ಅಂತ. ಇದೀಗ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ, ಇರಾನನ್ನು ನಂಬುವ ಅತ್ಯಂತ ಕೊನೆಯ ವ್ಯಕ್ತಿ ನಾನು ಅಂತ. ಅಂದರೆ ನಾನು ಯಾವತ್ತಿಗೂ ಕೂಡ ಇರಾನನ್ನು ನಂಬೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂತಹ ಮೆಸೇಜನ್ನು ಡೊನಾಲ್ಡ್ ಟ್ರಂಪ್ ಕೊಡ್ತಾ ಇದ್ದಾರೆ. ನೋಡಿ, ಡೊನಾಲ್ಡ್ ಟ್ರಂಪ್ ಮಾತುಕತೆಗೆ ಕೊಡೋದು, ಇದರರ್ಥ ರಾಜತಾಂತ್ರಿಕವಾಗಿ ಒಂದು ತಂತ್ರವನ್ನು ಡೊನಾಲ್ಡ್ ಟ್ರಂಪ್ ಪ್ರಯೋಗ ಮಾಡ್ತಿದ್ದಾರೆ ಅಂತ. ಏಕಾಏಕಿಯಾಗಿ ಒತ್ತಡವನ್ನು ಹೇರೋದು, ಆ ಒತ್ತಡದ ಮುಖಾಂತರ ಇರಾನ್ ಮಣಿಯುವಂತೆ ನೋಡಿಕೊಳ್ಳೋದು, ಮಣಿಯೋದಕ್ಕೆ ಸ್ವಲ್ಪ ಬಂದಾಗ ಸ್ವಲ್ಪ ಉಸಿರಾಡೋದಕ್ಕೆ ಜಾಗವನ್ನು ಕೊಡೋದು. ಆ ಮಾತುಕತೆ ಮುಖಾಂತರ ಏನಾದರೂ ಆಗುತ್ತಂತ ಇರಾನ್ ಬಗ್ಗದೇ ಇದ್ದಾಗ ಒನ್ಸ್ ಅಗೇನ್ ಒತ್ತಡ ಹಾಕುವಂತಹ ಪ್ರಯತ್ನ. ಈ ತಂತ್ರವನ್ನು ಡೊನಾಲ್ಡ್ ಟ್ರಂಪ್ ಅನೇಕ ದಿನಗಳಿಂದ ಮಾಡ್ಕೊಳ್ತಾ ಬಂದಿದ್ದಾರೆ. ಅದೇ ತಂತ್ರವನ್ನು ಮತ್ತೊಮ್ಮೆ ಇರಾನ್ ವಿರುದ್ಧ ಪ್ರಯೋಗ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹಾಗಾದರೆ ಡೊನಾಲ್ಡ್ ಟ್ರಂಪ್ ಏನೇ ಹೇಳಿದರು, ರಾಜತಾಂತ್ರಿಕ ಬಾಗಿಲುಗಳು ಮುಚ್ಚೋದಕ್ಕೆ ಏನೇನೆಲ್ಲ ಬೆಳವಣಿಗೆ ಆಯಿತು, ಅಮೆರಿಕಾದ ಈ ವಾಟರ್ ಟ್ಯಾಪ್ಗಳ ಮೇಲೆ ಆದಂತಹ ದಾಳಿಗಳೇನು, ಎಲ್ಲದರ ಬಗ್ಗೆಯೂ ಕೂಡ ಮೊದಲ ಸ್ಟೋರಿಯಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಹಾರ್ಮುಜ್ ನಮ್ಮ ಕಂಟ್ರೋಲ್ನಲ್ಲಿ ಇದೆ. ಯಾರು ಹೇಳಿರೋದು? ಡೊನಾಲ್ಡ್ ಟ್ರಂಪ್ ಅವರು ಹೇಳಿದರು. ಮೊನ್ನೆ ಅಷ್ಟೇ ಈ ಹೇಳಿಕೆಯನ್ನು ಕೊಟ್ಟಿದ್ರು ಅವರು. ಪರಮಾಣು ಕಾರ್ಯಕ್ರಮದ ಬಗ್ಗೆ ನೆಕ್ಸ್ಟ್ ಮಾತನಾಡೋಣ. ಮೊದಲು ಹಾರ್ಮುಜ್ ಜಲಸಂಧಿ ಅಂತ, ಇದಕ್ಕೆ ಇರಾನ್ನವರು ಒಂದು 3 ಬೇಡಿಕೆಗಳನ್ನು ಇಟ್ಟರು. ನೀವು ನಮ್ಮ ಆಸ್ತಿಯನ್ನು ಫ್ರೀಸ್ ಮಾಡಿದ್ದನ್ನು ಬಿಡುಗಡೆ ಮಾಡಬೇಕು, ಹಾರ್ಮುಜ್ ಜಲಸಂಧಿಯಲ್ಲಿರುವಂಥ ನೌಕಾ ದಿಗ್ಬಂಧನವನ್ನು ವಾಪಸ್ ತೆಗೆದುಕೊಂಡು ಹೋಗಬೇಕು, ಅದಾದ ನಂತರ ನಮಗೆ ಯುದ್ಧ ಪರಿಹಾರವನ್ನು ಕೊಡಬೇಕು ಅಂತ ಇರಾನ್ನವರು 3 ಬೇಡಿಕೆ ಇಟ್ಟರು. ಈ ಬೇಡಿಕೆ ಇಟ್ಟಿದ್ದರ ತದ್ವಿರುದ್ಧವಾಗಿ ಡೊನಾಲ್ಡ್ ಟ್ರಂಪ್ ಹೇಳಿದರು, 52,000 ಜನ ಏನು ಮೃತಪಟ್ಟಿದ್ದಾರಲ್ಲ, ಅದಕ್ಕೆ ಇರಾನ್ ಮೊದಲು ಪರಿಹಾರ ಕೊಡಲಿ, ಅದಾದ ನಂತರ ನಾನು ಮುಂದಿನದ್ದು ನೋಡ್ಕೊಳ್ತೀನಿ ಅಂತ ಟ್ರಂಪ್ ಅವರು ಹೇಳಿದರು. ಇದೀಗ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ, ಶೂನ್ಯ ವಿಶ್ವಾಸ ಇದೆ ಇರಾನ್ ಮೇಲೆ, ನನಗೆ ಶೂನ್ಯ ವಿಶ್ವಾಸ, ಇರಾನ್ ನನ್ನ ಯಾವುದೇ ಕಾರಣಕ್ಕಾಗಿಯೂ ನಂಬಲ್ಲ, ನನ್ನ ಬಳಿ ಅವರು ನಿರಂತರವಾಗಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಡೊನಾಲ್ಡ್ ಟ್ರಂಪ್ ಅವರ ಮಾತು. ನೀವು ನೋಡಿ, ಮೇರಿಲ್ಯಾಂಡ್ನ ಜಾಯಿಂಟ್ ವೇಸ್ ಆಂಡ್ರೋಸ್ನಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ್ರು ಅವರು. ಇರಾನ್ ನಾಯಕರು ನಮಗೆ ನಿರಂತರವಾಗಿ ಸುಳ್ಳು ಹೇಳ್ತಾ ಬಂದಿದ್ದಾರೆ, ಆದ್ದರಿಂದ ನಾವೇ ಇರಾನನ್ನು ಅತ್ಯಂತ ಕನಿಷ್ಠವಾಗಿ ನಂಬುವಂಥ ಕೊನೆ ವ್ಯಕ್ತಿ ಅಂತೆಲ್ಲ ಹೇಳಿದರು. ಇವೆಲ್ಲದರ ಜೊತೆಗೆ ಹೇಳ್ತಾರೆ, ನಾವು ಸಂಪೂರ್ಣವಾಗಿ ಅಮೆರಿಕಾದ ಸೇನೆ ಹಾರ್ಮುಜ್ ಜಲಸಂಧಿಯಲ್ಲಿ ನಿಯಂತ್ರಣವನ್ನು ಹೊಂದಿದೆ, ನಾವು ಅದರ ಮಾಲೀಕತ್ವ ಹೊಂದಿದ್ದೀವಿ, ಇರಾನ್ ಯಾವುದೇ ರೀತಿಯ ಸಾಹಸಕ್ಕೆ ಕೈ ಹಾಕಿದರೆ ನಾವು ಅವರನ್ನು ಧೂಳಿಪಟ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಗಳನ್ನು ಕೊಟ್ಟರು. ಯಾಕೆ ಈ ಹೇಳಿಕೆಗಳನ್ನು ಕೊಟ್ಟರು? 2-3 ಕಾರಣಗಳನ್ನು ಹೇಳ್ತಾರೆ. ಒಂದು, ಮೈನ್ಗಳನ್ನು ಸಂಪೂರ್ಣ ತೆರವು ಕಾರ್ಯವನ್ನು ಅಮೆರಿಕ ಮಾಡ್ತಾ ಇದೆ. ಯಾವ ಹಾರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗುಗಳು ಓಡಾಡಬಾರದು ಅಂತ ಮೈನ್ಗಳನ್ನು ಇರಾನ್ ಅಳವಡಿಸಿತ್ತು, ಇರಾನ್ ಮತ್ತು ಅಮೆರಿಕಾದ ನಡುವೆ ಫ್ರಾನ್ಸ್ನಲ್ಲಿ ಒಪ್ಪಂದ ಆದಾಗ ಅಮೆರಿಕ ಅದನ್ನು ತೆರವುಗೊಳಿಸಬೇಕು ಅಂತ ಮಾತುಕತೆಯಲ್ಲಾಗಿತ್ತು. ಅದಾದ ನಂತರ ಅಮೆರಿಕ ಏನು ಮಾಡ್ತಾ ಇದೆ, ತನ್ನ ಮೈನ್ ಸ್ವೀಪರ್ ಹಡಗುಗಳ ಮುಖಾಂತರ ಎಲ್ಲೆಲ್ಲಿ ಮೈನ್ಗಳನ್ನು ಇರಾನ್ ಅಳವಡಿಕೆ ಮಾಡಿದೆಯೋ ಅವುಗಳನ್ನು ತೆರವು ಮಾಡಿ ವಾಣಿಜ್ಯ ಹಡಗುಗಳು ಸುಗಮವಾಗಿ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಈ ಕಾರಣಕ್ಕಾಗಿ ನಿಯಂತ್ರಣವನ್ನು ಸಾಧಿಸಿದ್ದೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ ಅನ್ನೋದು ಒಂದು ಕಾರಣ. 2ನೇ ಕಾರಣ, ಕಟ್ಟುನಿಟ್ಟಾದಂತಹ ನೌಕಾ ದಿಗ್ಬಂಧನವನ್ನು ಅಲ್ಲಿ ಹೇರಿದ್ದಾರೆ ಎನ್ನುವಂಥ ಕಾರಣ. ನೀವು ಅನೇಕ ದಿನಗಳಿಂದ ಒಂದು 25 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ತನ್ನ ನೌಕಾ ದಿಗ್ಬಂಧನವನ್ನು ಅಮೆರಿಕಾದವರು ಹೊಂದಿದ್ದಾರೆ. ಆ ಮುಖಾಂತರ ಇರಾನ್ಗೆ ಯಾವುದೇ ರೀತಿಯಾದಂಥ ಆಯುಧಗಳು, ಸಾಮಗ್ರಿಗಳೂ ಕೂಡ ಒಳ ಹೋಗದಂತೆ ಹಾರ್ಮುಜ್ ಜಲಸಂಧಿಯ ಮುಖಾಂತರ ಅದನ್ನು ನೋಡಿಕೊಳ್ಳುವ ಪ್ರಯತ್ನವನ್ನು ಅಮೆರಿಕ ಮಾಡ್ತಾ ಇದೆ. ಇವನ್ ಇರಾನ್ನಿಂದ ಯಾವುದೇ ಆಯುಧ, ಸರಕು, ಸಾಮಗ್ರಿಗಳು, ತೈಲ ಯಾವುದೂ ಕೂಡ ಹೊರ ಹೋಗದಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿಯನ್ನು ಅಮೆರಿಕ ತೆಗೆದುಕೊಂಡಿದೆ. ಈ ಕಾರಣಕ್ಕಾಗಿ ನಾನಲ್ಲಿ ನಿಯಂತ್ರಣವನ್ನು ಹೊಂದಿದ್ದೇನೆ ಎನ್ನುವಂತಹ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅಮೆರಿಕ ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಯಾವ್ಯಾವ ವಾಣಿಜ್ಯ ಹಡಗುಗಳು ಹಾರ್ಮುಜ್ ಜಲಸಂಧಿಯಲ್ಲಿ ಹೋಗ್ತವೋ ಆ ಎಲ್ಲ ವಾಣಿಜ್ಯ ಹಡಗುಗಳನ್ನು ಕೂಡ ನಾವು ಕಟ್ಟುನಿಟ್ಟಾಗಿ ತಪಾಸಣೆ ಮಾಡ್ತಾ ಇದ್ದೀವಿ. ಆ ತಪಾಸಣೆ ಮಾಡ್ತಾ ಇರುವ ಕಾರಣಕ್ಕಾಗಿ ನಮ್ಮದು ಅಲ್ಲಿ ದೊಡ್ಡ ಮಟ್ಟದ ಹಿಡಿತಾ ಇದೆ ಅಂತ. ಹಾಗಾದರೆ 3ನೇ ಪಾಯಿಂಟ್ ಏನು ಅಂತ ಹೇಳಿದರೆ, ಡೊನಾಲ್ಡ್ ಟ್ರಂಪ್ ಏಕಾಂಗಿಯಾಗಿ ಅಥವಾ ಅಮೆರಿಕ ಏಕಾಂಗಿಯಾಗಿ ಮಾತ್ರ ಇದನ್ನು ನಿಯಂತ್ರಣ ಮಾಡ್ತಾ ಇದೆಯಾ? ಖಂಡಿತ ಇಲ್ಲ. ಅಮೆರಿಕಾದ ಜೊತೆಗೆ ಬ್ರಿಟನ್ ಕೂಡ ಸೇರಿಕೊಂಡಿದೆ. ಬ್ರಿಟನ್ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ತನ್ನ ಮಿತ್ರ ರಾಷ್ಟ್ರಗಳ ಪಡೆಯಲ್ಲಿ ಇಂಥದ್ದೊಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಈ ಕಾರ್ಯಾಚರಣೆ ಮುಖಾಂತರ ಹಾರ್ಮುಜ್ ಜಲಸಂಧಿ ನನ್ನದು ಅನ್ನೋ ಮೆಸೇಜನ್ನು ಡೊನಾಲ್ಡ್ ಟ್ರಂಪ್ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಒಂದು ಬೆಳವಣಿಗೆ. 2ನೇ ಬೆಳವಣಿಗೆ ಏನಾಗಿದೆ ಅಂತ ಹೇಳಿದ್ರೆ, ಹಾರ್ಮುಜ್ನಲ್ಲಿ ಹೆಲ್ ಫೈರ್ ಮಿಸೈಲ್ ಆರ್ಭಟ ಆಗಿರೋ ಘಟನೆ. ಅಮೆರಿಕ ಎಚ್ಚರಿಕೆಯನ್ನು ನಿರ್ಲಕ್ಷ್ಯ ಮಾಡಿದಂಥ ಒಂದು ಹಡಗಿನ ಮೇಲೆ ಕ್ಷಿಪಣಿ ದಾಳಿ ಮಾಡಿದ್ದಾರೆ. ಹೇಗೆ IRGC ಅವರು ಭಾರತದ ಒಂದು 3 ಹಡಗುಗಳ ಮೇಲೆ ಒಂದೇ ವಾರದಲ್ಲಿ ಎಲ್ಲ ದಾಳಿ ಮಾಡಿಬಿಟ್ರಲ್ಲ, ನಮ್ಮ ಸಲಹೆ ಸೂಚನೆಗಳನ್ನು ಅವರು ನಿರ್ಲಕ್ಷ್ಯ ಮಾಡಿದರು ಅನ್ನುವ ಕಾರಣಕ್ಕಾಗಿ ದಾಳಿ ಮಾಡಿದ್ದೀವಿ ಅಂತ ಅದಕ್ಕೊಂದು ಸಮರ್ಥನೆ ಕೊಡೋ ಪ್ರಯತ್ನವನ್ನು ಮಾಡಿದರು. ಇದೀಗ ಅದೇ ರೀತಿ ಆಯಿತು. ಇರಾನ್ ಬಂದರಿನತ್ತ ಸಾಗ್ತಾ ಇದ್ದಂಥ ಪನಾಮಾ ಹಡಗನ್ನು ಅಮೆರಿಕಾದ ನೌಕಾಪಡೆಯವರು ತಡೆದರು. ಹಡಗಿನ ಸ್ಟೇರಿಂಗ್ ಗೇರನ್ನು ಗುರಿಯಾಗಿಸಿಕೊಂಡು ಹೆಲ್ಫೈರ್ ಮಿಸೈಲನ್ನು ಉಡಾವಣೆ ಮಾಡಿದರು. ನೌಕಾ ದಿಗ್ಬಂಧನ ಹಿಂತೆಗೆಯುವ ತನಕವೂ ಕೂಡ ಹಾರ್ಮುಜನ್ನು ತೆರೆಯಲ್ಲ ಅಂತ ಇರಾನ್ ಅವರು ಹೇಳಿದರು. ಏನಾಯಿತು ಬೆಳವಣಿಗೆಯಲ್ಲಿ ನೋಡಿ, ಒಂದು ಹಡಗು ಹೋಗ್ತಾ ಇತ್ತು, ಹೆಲ್ಫೈರ್ ಕ್ಷಿಪಣಿಗಳನ್ನೆಲ್ಲ ಉಡಾವಣೆ ಮಾಡಿದರು.
ಯಾವ ಹಡಗು? MV ವೆಲ್ನೋವಾ ಎನ್ನುವಂಥ ಒಂದು ಹಡಗಿದು ಪನಾಮ ದೇಶದ ಧ್ವಜವನ್ನು ಹೊತ್ತುಕೊಂಡು ಹೋಗ್ತಾ ಇತ್ತು. ಈ ಹಡಗು ಏನು ಮಾಡ್ತಾ ಇತ್ತು? ಅಮೆರಿಕ ಇರಾನ್ ಬಂದರುಗಳ ಮೇಲೆ ಹೇರಿರುವಂಥ ಈ ಎಲ್ಲ ನೌಕಾ ದಿಗ್ಬಂಧಗಳನ್ನು ಉಲ್ಲಂಘಿಸಿ ಹೋಗ್ತಾ ಇತ್ತು ಅಂತ ಅಮೆರಿಕಾದ ವಾದ ಆಗಿದೆ. ಏನಾಯಿತು ಬೆಳವಣಿಗೆ? ಹಡಗಿಗೆ ಅಮೆರಿಕ ಸೇನೆದವರು ಹೇಳಿದ್ರಂತೆ ಒಮಾನ್ ಕೊಲ್ಲಿಯಲ್ಲಿ, ನೀವು ನನ್ನ ಎಚ್ಚರಿಕೆಗಳನ್ನು ಫಾಲೋ ಮಾಡಬೇಕು, ಯಾವುದೇ ಕಾರಣಕ್ಕಾಗಿಯೂ ಕೂಡ ಹಡಗನ್ನು ಮುನ್ನಡೆಸಬೇಡಿ ಅಂತ ಅಮೆರಿಕದ ಸೈನಿಕರಿಂದ ಸೂಚನೆ ಹೋಯ್ತಂತೆ. ಆದರೆ ಹಡಗಿನ ನಾಗರಿಕ ಸಿಬ್ಬಂದಿ ಅಮೆರಿಕದ ಎಚ್ಚರಿಕೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ಮುಂದಕ್ಕೆ ಹೋಗೋ ಪ್ರಯತ್ನವನ್ನು ಮಾಡಿದರು. ಮುಂದಕ್ಕೆ ಹೋಗೋ ಪ್ರಯತ್ನದ ಭಾಗವಾಗಿ ನಾವು MH-60 ಯುದ್ಧ ಹೆಲಿಕಾಪ್ಟರ್ನ ಮುಖಾಂತರ ಹಡಗಿನ ಎಂಜಿನ್ ರೂಮನ್ನು ಗುರಿಯಾಗಿಸಿಕೊಂಡು 2 ಹೆಲ್ಫೈರ್ ಕ್ಷಿಪಣಿಗಳನ್ನು ಉಡಾವಣೆ ಮಾಡಿದ್ವಿ ಅಂತ ಅಮೆರಿಕದವರು ಹೇಳಿದರು. ಸೂಚನೆ ಕೊಟ್ವಿ, ಸೂಚನೆಯ ನಂತರ ಅವರು ನಿಲ್ಲದೇ ಇದ್ದಿದ್ದಕ್ಕೆ ಎಂಜಿನನ್ನು ಗುರಿಯಾಗಿಸಿಕೊಂಡು ನಾವು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ವಿ ಅಂತ ಹೇಳಿದರು. ಇದಕ್ಕೆ ಅಮೆರಿಕ ಹೇಳ್ತಾ ಇದೆ, ನಾವು ಸಂಪೂರ್ಣವಾಗಿ ಹಡಗನ್ನು ಮುಳುಗಿಸುವಂಥ ಉದ್ದೇಶವನ್ನು ಹೊಂದಿರಲಿಲ್ಲ. ಹೆಲ್ಫೈರ್ ಕ್ಷಿಪಣಿಗಳು ಹಡಗಿನ ಎಂಜಿನ್ ರೂಮ್ಗೆ ನೇರವಾಗಿ ಅಪ್ಪಳಿಸಿದ ಪರಿಣಾಮವಾಗಿ ಇದೆಲ್ಲವೂ ಕೂಡ ಆಯಿತು ಅಂತ. ಯಾವಾಗ ಈ ಹೆಲ್ಫೈರ್ ಕ್ಷಿಪಣಿಗಳು ಹಡಗನ್ನು ತಲುಪಿದು, ಸಂಪೂರ್ಣವಾಗಿ ಹಡಗನ್ನು ಮುನ್ನಡೆಸುವಂತಹ ಆ ನಿಯಂತ್ರಣ ವ್ಯವಸ್ಥೆ ಏನಿತ್ತು, ಆ ನಿಯಂತ್ರಣ ವ್ಯವಸ್ಥೆ ಸಂಪೂರ್ಣವಾಗಿ ಹಾನಿಗೊಳಗಾಯಿತು. ಈ ಹಾನಿಗೊಳಗಾದ ನಂತರ ಈ ಎಲ್ಲವೂ ಕೂಡ ಬೆಳವಣಿಗೆ ಆಗಿದೆ. ಸೆಂಟ್ಕಾಮ್ ಒಂದು ಮಾಹಿತಿಯನ್ನು ಕೊಟ್ಟಿದೆ. ಏನು ಹೇಳ್ತಾರವರು? ಅಮೆರಿಕಾದ ನೌಕಾಪಡೆಯವರು ಬಂದು ಹಾರ್ಮುಜ್ ಜಲಸಂಧಿಯಲ್ಲಿ ನೌಕಾ ದಿಗ್ಬಂಧನವನ್ನು ಹೇರಿದ ನಂತರ ಗಮನಿಸಬೇಕಾದ ಸಂಗತಿ, 55 ವಾಣಿಜ್ಯ ಹಡಗುಗಳು ಇರಾನ್ನಿಂದ ಹೊರಗಡೆ ಮತ್ತು ಇರಾನ್ಗೆ ಬರುವುದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ವು. ಆ 55 ವಾಣಿಜ್ಯ ಹಡಗುಗಳಿಗೂ ಕೂಡ ನಾವು ನಾಶವನ್ನು ಮಾಡಿದ್ದೇವೆ. ಆ ಮುಖಾಂತರ ಹಾರ್ಮುಜ್ನಲ್ಲಿ ನಾವು ಅದನ್ನು ತಡೆಯುವ ಪ್ರಯತ್ನವನ್ನು ಮಾಡಿದ್ದೀವಿ ಅನ್ನುವಂಥ ಹೇಳಿಕೆಯನ್ನು ಅಮೆರಿಕಾದವರು ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, 55 ವಾಣಿಜ್ಯ ಹಡಗುಗಳು ಅವೆಲ್ಲವೂ ಕೂಡ ಇರಾನ್ಗೆ ಹೋಗಬೇಕಾಗಿತ್ತು ಅಥವಾ ಇರಾನ್ನಿಂದ ಹೊರ ಹೋಗಬೇಕಾಗಿತ್ತು, ಅವುಗಳ ಮೇಲೆ ನಮ್ಮ ನಿಯಂತ್ರಣ ಇದೆ ಅನ್ನೋ ಸಂದೇಶವನ್ನು ಜಾಗತಿಕವಾಗಿ ಕೊಡೋ ಪ್ರಯತ್ನ ಇದೀಗ ಅಮೆರಿಕಾದಿಂದ ಆಗಿದೆ. ಇವೆಲ್ಲದರ ನಡುವೆ ಕೆಂಪು ಸಮುದ್ರದಲ್ಲಿ ಹೌತಿಗಳ ಅಟ್ಟಹಾಸ ಮುಂದುವರೆದಿದೆ. 6 ಮಂದಿ ಮೃತಪಟ್ಟಿರೋ ಘಟನೆ ಆಗಿದೆ. ಯಮನ್ನ ಹೌತಿ ಬಂಡುಕೋರರಿಂದ ಸರಕು ಸಾಗಾಣೆ ಹಡಗಿನ ಮೇಲೆ ಭೀಕರವಾಗಿ ದಾಳಿ ಆಯಿತು. ಮೊನ್ನೆಯೂ ಕೂಡ ದಾಳಿಯಾಗಿದ್ದನ್ನು ನೋಡಿದ್ದೀವಿ. ನೀವು ನೋಡಿ, 2 ವ್ಯತ್ಯಾಸ ನೀವು ಗಮನಿಸಬೇಕು. ಇಲ್ಲಿ ಭಾರಿ ಸ್ಪಷ್ಟ ಇದೆ. ಯಾವ ಅಮೆರಿಕ ಇರಾನ್ ವಿರುದ್ಧ ಯುದ್ಧವನ್ನು ಮಾಡಿ ಇರಾನ್ಗೆ ಪೆಟ್ಟು ಕೊಡಬೇಕು ಅಂತ ಹಾರ್ಮುಜ್ ಜಲಸಂಧಿಯನ್ನು ದಿಗ್ಬಂಧನ ವಿಧಿಸಿ ವಾಣಿಜ್ಯ ಹಡಗುಗಳು ಓಡಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡದೆ ಇರಾನ್ಗೆ ಪೆಟ್ಟು ಕೊಡ್ತಾ ಇದೆ. ಆದರೆ ಇರಾನ್ ತನ್ನ ಪ್ರಾಕ್ಸಿ ಸಂಘಟನೆ ಹೌತಿಗಳ ಮುಖಾಂತರ ಅಮೆರಿಕಾದ ಮಿತ್ರ ದೇಶ ಆಗಿರುವಂಥ ಸೌದಿ ಅರೇಬಿಯಾಕ್ಕೆ ಕೆಂಪು ಸಮುದ್ರದಲ್ಲಿ ದಿಗ್ಬಂಧನವನ್ನು ವಿಧಿಸಿ ಅದರ ಆರ್ಥಿಕತೆಗೆ ಪೆಟ್ಟು ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇದರ ಅರ್ಥ ಏನು? ನೀವು ಹಾರ್ಮುಜ್ ಜಲಸಂಧಿಯನ್ನು ನಿಯಂತ್ರಣ ಮಾಡಿದರೆ ನಾನು 12% ತೈಲ ಪೂರೈಕೆ ಆಗುವ ಮತ್ತು ಸೌದಿ ಅರೇಬಿಯಾದ ಒಟ್ಟಾರೆ ಆರ್ಥಿಕತೆಯ ಬೆನ್ನೆಲುಬು ಅಂತ ಕರೆಸಿಕೊಳ್ಳುವಂತಹ ಬಾಬೆಲ್ ಮಂದೇಬ್ ಆಗಿರ್ಬೋದು, ಬಾಬೆಲ್ ಮಂದೇಬ್ ಅದೇ ಕೆಂಪು ಸಮುದ್ರವನ್ನು ನಿಯಂತ್ರಣ ಮಾಡ್ತೀನಿ ಅನ್ನುವಂಥ ಸಂದೇಶವನ್ನು ಇದೀಗ ಹೌತಿಗಳು ಕೊಟ್ಟಂಗೆ ಕಾಣಿಸ್ತಾ ಇದೆ. ಈಜಿಪ್ಟ್ ಒಡೆತನದ ತಿಹಾಮ ಹಡಗಿನ ಮೇಲೆ ಮಿಸೈಲ್ ದಾಳಿ ಆಯಿತು, ಬೆಂಕಿಯೆಲ್ಲ ಆವರಿಸಿತು. ಅದಾದ ನಂತರ ಅಲ್ಲಿ ಕೆಲವೊಂದಿಷ್ಟು ಜನ ಮೃತಪಟ್ಟಿದ್ದಾರೆ, 6 ಜನ ಮೃತಪಟ್ಟಿದ್ದಾರೆ ಎನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಅಂದರೆ ಈ ಅಮೆರಿಕ ಮತ್ತು ಇಸ್ರೇಲ್ ನಡುವೆ ಎಲ್ಲ ಯುದ್ಧ ಶುರುವಾದ ನಂತರ ಹೌತಿ ಪಡೆಗಳು ವಾಣಿಜ್ಯ ಹಡಗಿನ ಮೇಲೆ ನಡೆಸಿರುವಂತಹ ಮೊದಲ ಮತ್ತು ಭೀಕರ ದಾಳಿ ಮತ್ತು ಇಂಥದ್ದೊಂದು ದಾಳಿಯಲ್ಲಿ 3 ಜನ ಮೃತಪಟ್ಟಿದ್ದಾರೆ ಅಂತ. ಅಂದರೆ ಹೌತಿಗಳು ಸೌದಿ ಅರೇಬಿಯಾದ ಮೇಲೆ ಅಟ್ಯಾಕ್ ಮಾಡೋ ಪ್ರಯತ್ನವನ್ನು ಮಾಡಿದರು. ಆದರೆ ಈ ಯುದ್ಧ ಶುರುವಾದ ನಂತರ ಮೊಟ್ಟ ಮೊದಲ ಬಾರಿಗೆ ಒಂದು ಕಮರ್ಷಿಯಲ್ ಹಡಗುಗಳ ಮೇಲೆ ಇಂಥದ್ದೊಂದು ದಾಳಿ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. MV ತಿಹಾಮ ಎನ್ನುವಂಥ ಸರಕು ವಾಹನಗಳನ್ನೆಲ್ಲ ದಾಳಿ ಮಾಡಿಸುವ ಪ್ರಯತ್ನ ಎಲ್ಲವೂ ಕೂಡ ಆಗಿದೆ ಎನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಇದು ಒಂದು ಬೆಳವಣಿಗೆ. ಇನ್ನು ಕೊನೆಯ ಬೆಳವಣಿಗೆ ಏನು ಅಂತ ಹೇಳಿದರೆ, ಅಮೆರಿಕ ನೀರಿನ ವ್ಯವಸ್ಥೆ ಮೇಲೆ ಸೈಬರ್ ಅಟ್ಯಾಕ್ ಆಗಿದೆ. ಸೈಬರ್ ಅಟ್ಯಾಕ್ ಆಗಿರೋ ಘಟನೆ ಅಮೆರಿಕದ 7 ರಾಜ್ಯಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮೇಲೆ ಹ್ಯಾಕ್ ಆಗಿದೆ ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಯಾಕೆ? ಸೈಬರ್ ದಾಳಿಯ ಹಿಂದೆ ಇರಾನ್ನ ಕೈವಾಡ ಇದೆ ಎನ್ನುವಂಥ ಶಂಕೆಯನ್ನು ಕೂಡ ಡೊನಾಲ್ಡ್ ಟ್ರಂಪ್ ಅವರು ಹೊರಗಾಕಿದ್ದಾರೆ. ಅದಾದ ನಂತರ ಮಿನಿಸೋಟ, ಜಾರ್ಜಿಯಾ, ನ್ಯೂಜೆರ್ಸಿ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಇಂಥದ್ದೊಂದು ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಮಿಸ್ರಿಟೋಟಾನಲ್ಲಿ ಭಾರಿ ಪೆಟ್ಟಾಗಿದೆ ಅಂತೆ. ಮಿನಿಸೋಟಾ ರಾಜ್ಯ ಅತ್ಯಂತ ಹೆಚ್ಚು ಬಾಧಿತ ಆಗಿದೆ ಎನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಜಾರ್ಜಿಯಾ, ನ್ಯೂಜೆರ್ಸಿ, ಸೌತ್ ಡಕೋಟಾ ಸೇರಿದಂತೆ ಒಂದು 9 ರಾಜ್ಯಗಳದೆಲ್ಲ ಆಯಿತು.
ಆನ್ಲೈನ್ ನಿಯಂತ್ರಣ ವ್ಯವಸ್ಥೆಯನ್ನೆಲ್ಲ ಹ್ಯಾಕ್ ಮಾಡಿ ಪಾಸ್ವರ್ಡ್ಗಳನ್ನೆಲ್ಲ ಕದ್ರಂತೆ, ಸೆಟ್ಟಿಂಗ್ಗಳನ್ನೆಲ್ಲ ಬದಲಾವಣೆ ಮಾಡಿದ್ರಂತೆ, ನೀರಿನ ಪಂಪ್ಗಳು ವಾಲ್ಟ್ಗಳ ಮೇಲಿನ ಡಿಜಿಟಲ್ ಹತೋಟಿಯನ್ನು ಅಧಿಕಾರಿಗಳಿಗೆಲ್ಲ ಕಳೆದುಕೊಂಡು ಬಿಟ್ಟಿದ್ರು, ಇರಾನ್ ಬೆಂಬಲಿತ ಹ್ಯಾಕರ್ಗಳೆಲ್ಲ ಇದ್ರ ಕೈವಾಡ ಇದೆ ಇತ್ಯಾದಿ ಇತ್ಯಾದಿ ಅಂತ ಹೇಳ್ತಿದ್ದಾರೆ. ಆದರೆ ಅಮೆರಿಕದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಥದ್ದೊಂದು ಏಕಕಾಲಕ್ಕೆ ಅಮೆರಿಕ ಇಂಥದ್ದೊಂದು ದಾಳಿಯನ್ನು ಎದುರಿಸಿದೆ ಅನ್ನುವಂಥ ಮಾಹಿತಿ ನಾನು ಆವಾಗಲೇ ಹೇಳಿದೆ ನಿಮಗೆ. 2013ರಲ್ಲಿ ಬೋವನ್ ಅವೆನ್ಯೂ ಅಣೆಕಟ್ಟು ಅಂತ ಒಂದು ಅಣೆಕಟ್ಟು, ಆ ಅಣೆಕಟ್ಟಿನ ಮೇಲೆ ದಾಳಿ ಆಗುತ್ತೆ. ಅಂದರೆ ಅಮೆರಿಕದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ವಿದೇಶಿ ಸೈಬರ್ ದಾಳಿಯನ್ನು ಎದುರಿಸಿದಂಥ ಘಟನೆ ಇದೆ. ಏನಾಗಿತ್ತು ಅವತ್ತು? IRGCಯ ಬೆಂಬಲಿತ ಹ್ಯಾಕರ್ಗಳೇನಿದ್ದಾರೆ ಈ ಸಣ್ಣ ಅಣೆಕಟ್ಟಿನ ಡಿಜಿಟಲ್ ನಿಯಂತ್ರಣ ವ್ಯವಸ್ಥೆನ ಏನು ಮಾಡಿಬಿಟ್ರು, ಹ್ಯಾಕ್ ಮಾಡೋ ಪ್ರಯತ್ನವನ್ನು ಮಾಡಿದರು. ಹ್ಯಾಕ್ ಮಾಡಿದ ನಂತರ ಅಣೆಕಟ್ಟಿನ ಪ್ರವಾಹ ನಿಯಂತ್ರಣ ಗೇಟನ್ನು ತಮ್ಮ ಕಸ್ಟಡಿಗೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ರು. ಅವತ್ತು ಏನೋ ಒಂದು ಮ್ಯಾನ್ಯುವಲ್ ಆಗಿ ಅಮೆರಿಕ ಅದರಿಂದ ರಕ್ಷಣೆಯನ್ನು ಪಡೆದುಕೊಂಡಿತ್ತು. ಒಂದು ಘಟನೆ. 2011ರಲ್ಲಿ ಓಲ್ಡ್ಸ್ಮಾರ್ ನೀರಿನ ಘಟಕದ ಮೇಲೆ ಇದೇ ಇರಾನ್ನವರು ದಾಳಿ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ನೀರಿಗೆ ಬಳಸುವಂಥ ಒಂದು ಲೈ ಎನ್ನುವಂಥ ಒಂದು ರಾಸಾಯನಿಕ ಪ್ರಮಾಣ, ಆ ಪ್ರಮಾಣ ಎಷ್ಟಿರಬೇಕಾಗಿತ್ತು? 100 ಪಟ್ಟು ಹೆಚ್ಚಿಸೋದಕ್ಕೆ ಪ್ರಯತ್ನವನ್ನು ಪಟ್ಟು ಒಂದು ವಿಷದ ನೀರನ್ನು ಜನರಿಗೆ ಕುಡಿಯೋದಕ್ಕೆ ಬಿಡಬೇಕು ಅನ್ನುವ ಕಾರಣಕ್ಕಾಗಿ ಅವತ್ತು ಕೂಡ ಒಂದು ಡಿಜಿಟಲ್ ಆಗಿ ಈ ರೀತಿಯಾಗಿ ಹ್ಯಾಕ್ ಮಾಡೋ ಪ್ರಯತ್ನವನ್ನು ಮಾಡಿತ್ತು. ಅದಾದ ನಂತರ ಈ ಪ್ರಕ್ರಿಯೆಯನ್ನು ರದ್ದುಗೊಳಿಸಿ ಅಮೆರಿಕ ಅವತ್ತು ಬಚಾವ್ ಕೂಡ ಆಗಿತ್ತು. ಯಾಕೆ ಅಮೆರಿಕಾದಲ್ಲಿ ಇಂತಹ ಘಟನೆಗಳು ಮೇಲಿಂದ ಮೇಲೆ ಆಗುತ್ತೆ ಅಂತ ಹೇಳಿದ್ರೆ, ನೀವು ರಕ್ಷಣಾತ್ಮಕವಾಗಿ ಅಮೆರಿಕ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದೆ, ಅವರ ಅಧ್ಯಕ್ಷರಿಗೆ ಭದ್ರತೆಯನ್ನು ಹೆಂಗೆ ಕೊಡ್ತಾರೆ ಇತ್ಯಾದಿ ಇತ್ಯಾದಿ ಅನೇಕ ಬಾರಿ ನೋಡಿದ್ದೀವಿ. ಆದರೆ ದುರ್ಬಲ ಸೈಬರ್ ಭದ್ರತೆಯನ್ನು ಅವರು ಎಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ ನೀರಿನ ಘಟಕಗಳಿಗೆ ಕೊಡ್ತಾರೆ. ಆ ದುರ್ಬಲತೆಯನ್ನು ಬಳಕೆ ಮಾಡಿಕೊಂಡು ಇವರು ದಾಳಿ ಮಾಡ್ತಾರೆ ಅನ್ನುವಂಥದ್ದು ಒಂದು ಕಾರಣ. ಎರಡನೇ ಕಾರಣ, ಇವತ್ತಿಗೂ ಕೂಡ ಅಮೆರಿಕಾದ ಈ ವಾಟರ್ ಟ್ಯಾಂಕ್ಗಳಲ್ಲಿ ಅತ್ಯಂತ ಹಳೆಯ ತಂತ್ರಜ್ಞಾನವನ್ನು ಬಳಕೆ ಮಾಡ್ತಾ ಇದ್ದಾರೆ. ಈ ಹಳೆಯ ತಂತ್ರಜ್ಞಾನವನ್ನು ಬಳಕೆ ಮಾಡ್ತಾ ಇದ್ದಿದ್ದ ಕಾರಣಕ್ಕಾಗಿ ಇವತ್ತು ಅಮೆರಿಕಾದಲ್ಲಿ ಇಂಥದ್ದೊಂದು ಬೆಳವಣಿಗೆಗಳಾಗ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇದೆ. ಮೂರನೇ ಕಾರಣ ಏನು ಅಂತ ಹೇಳಿದ್ರೆ, ಒಂದು ಸಾಮಾಜಿಕ ಭಯವನ್ನು ಸೃಷ್ಟಿ ಮಾಡಬಹುದು ಅಮೆರಿಕಾದಲ್ಲಿ ಅಂತ. ಈಗ ಉದಾಹರಣೆಗೆ ಸಾಮಾಜಿಕ ಭಯ ಅಂದರೆ ಹೆಂಗೆ? ಅಮೆರಿಕ ಏನು ಮಾಡುತ್ತೆ, ಇರಾನ್ನ ಆಂತರಿಕ ವಿಚಾರಗಳಿಗೆ ಕೈ ಹಾಕಿ ಅಲ್ಲಿಯ ನಾಯಕತ್ವದ ವಿರುದ್ಧ ಜನ ದಂಗೆ ಎದ್ದು ಪ್ರತಿಭಟನೆ ಮಾಡುವಂತೆ ಅಮೆರಿಕಾದಲ್ಲೇ ಕುಳಿತುಕೊಂಡು ಮಾಡೋ ಪ್ರಯತ್ನವನ್ನು ಮಾಡುತ್ತೆ. ಒಂದು. ಇದಕ್ಕೆ ತದ್ವಿರುದ್ಧವಾಗಿ ಇವತ್ತು ಇರಾನ್ ಏನು ಮಾಡ್ತಾ ಇದೆ, ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದಾದಂಥ ನೀರಿನ ವಿಚಾರದಲ್ಲೂ ಕೂಡ ಕನಿಷ್ಠ ಮಟ್ಟದ ಸವಲತ್ತನ್ನು ಜನರಿಗೆ ಕೊಡದೆ ಹೋದಾಗ ಅಮೆರಿಕಾದ ಜನರು ಟ್ರಂಪ್ ಅವರ ವಿರುದ್ಧ ಸಿಡಿದದ್ದು ಇಂಥದ್ದೊಂದು ಪ್ರತಿಭಟನೆ ಮಾಡಬಹುದು. ಆ ಮುಖಾಂತರ ಇದು ನಮಗೆ ಅನುಕೂಲ ಆಗಬಹುದು. ಆ ಕಾರಣಕ್ಕಾಗಿ ಒಂದು ಸಾಮಾಜಿಕ ಭಯವನ್ನು ಸೃಷ್ಟಿ ಮಾಡಿ ನಮ್ಮ ಅನುಕೂಲಕ್ಕೆ ಇದನ್ನು ಬಳಸಿಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ಇಂಥದ್ದೊಂದು ಅಟ್ಯಾಕ್ಗಳನ್ನು ಅಮೆರಿಕದ ಬೇರೆ ಬೇರೆ ರಾಜ್ಯಗಳಲ್ಲಿ ಇರಾನ್ ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ ಎನ್ನುವಂಥ ಆಲೋಚನೆಗಳ ಭಾಗವಾಗಿ ಇದೀಗ 26ರಲ್ಲೂ ಕೂಡ ಹಾಗೆ ಆಗಿದೆ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಇದು ಏನಾಗುತ್ತೆ, ಟ್ರಂಪ್ ಹೆಂಗೆ ನೋಡ್ತಾರೆ ಇದನ್ನು ನೋಡೋಣ.